ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ನಾನಿವತ್ತು ಒಂದು ಒಳ್ಳೆ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಇಲ್ಲಿ ಫೋಟೋದಲ್ಲಿ ಹಾಕಿದ್ದೀನಿ ಅಲ್ವಾ, ಸೊ ಯಾರಿಗೆಲ್ಲ ಇಂಗ್ಲೀಷ್ ಓದೋಕ್ಕೆ ಬರೋದಿಲ್ವಾ ದಯವಿಟ್ಟು ನಾನು ಹೇಳೋದನ್ನೇ ಕೇಳಿಸ್ಕೊಳ್ಳಿ. ಓದೋಕ್ಕೆ ಬರೋರು ದಯವಿಟ್ಟು ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಅದರಲ್ಲಿ ಏನಿದೆ ಅಂತ ಓದಿ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ದಿನನಿತ್ಯದಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ಗಳನ್ನು ಅದರ ಎಂಡ್ ನಾವು ಕಟ್ ಮಾಡ್ತೀವಲ್ವ, ಚಿಕ್ಕ ಚಿಕ್ಕ ಪೀಸಸ್ಗಳು, ಅವು ಯಾವುದೇ ಕಾರಣಕ್ಕೂ ರೀಸೈಕ್ಲಿಂಗ್ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ಕಟ್ ಮಾಡಬೇಡಿ ಅನ್ನೋದೇ ಅದರಲ್ಲಿದೆ. ನೋಡಿ, ಈ ಫೋಟೋದಲ್ಲಿ ಹೇಳಿರುವ ಪ್ರಕಾರ ಪ್ರತಿ ಒಂದು ವರ್ಷಕ್ಕೆ 30 ಲಕ್ಷದಷ್ಟು ಆ ಥರ ಚಿಕ್ಕ ಚಿಕ್ಕ ಪೀಸಸ್ಗಳು ಕೇವಲ ಬ್ಯಾಂಗ್ಳೂರು ಸಿಟಿಲೇ ಸಿಗ್ತಾ ಇದೆ ಅಂತೆ. ಸೊ ಹೀಗಿರುವಾಗ ಆಲ್ ಓವರ್ ಇಂಡಿಯಾ ಎಷ್ಟು ಆ ಥರ ಚಿಕ್ಕ ಚಿಕ್ಕ ಪೀಸಸ್ಗಳು ಸಿಗ್ಬೋದಲ್ವಾ. ಇವನ್ನ ರೀಸೈಕ್ಲಿಂಗ್ ಮಾಡೋದಿಲ್ಲ. ಯಾಕೆಂದರೆ ಚಿಕ್ಕ ಚಿಕ್ಕ ಪೀಸಸ್ಗಳನ್ನು ರೀಸೈಕ್ಲಿಂಗ್ ಮಾಡೋರಾಗಲಿ ಅಥವಾ ಮುನ್ಸಿಪಾಲಿಟಿಯವರಾಗಲಿ ಆ ರೀತಿ ಅದನ್ನು ಆರಿಸ್ಕೊಂಡ್ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಅದು ರೀಸೈಕ್ಲಿಂಗ್ ಆಗೋದಿಲ್ಲ. ಸೊ ಹಾಗಿರುವಾಗ ಅವರನ್ನ ನಾವು ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಬದಲಾಗಿ ನಮ್ಮ ಮನೆಯಿಂದನೇ ನಾವು ಬದಲಾವಣೆಯನ್ನು ತರಬೇಕಾಗುತ್ತೆ ಅಲ್ವಾ. ಈ ರೀತಿ ಬಿಸಾಕಿದಂತಹ ಚಿಕ್ಕ ಚಿಕ್ಕ ಪೀಸಸ್ಗಳು ಎಲ್ಲಿ ತಾನೇ ಸೇರಿಕೊಳ್ಳುತ್ತೆ. ಒಂದು ದನಗಳು ಅಂದರೆ ಅವಕ್ಕೇನು ತಾನೇ ಗೊತ್ತಾಗುತ್ತೆ ಪಾಪ ನಾವೇನು ತಿಂತಿದ್ದೀವಿ ಅಂತ. ಅವುಗಳ ಹೊಟ್ಟೆ ಸೇರಬಹುದು, ಅಥವಾ ಸಮುದ್ರವನ್ನು ಕೂಡ ಸೇರಬಹುದು, ಅಥವಾ ಭೂಮಿ ಒಳಗಡೆ ಕೊಳಿದೇನೆ ಇರಬಹುದು. ಈ ಎಲ್ಲ ರೀತಿಯಿಂದನೂ ಎನ್ವಿರಾನ್ಮೆಂಟ್ನ ನಾವು ಯಾವ ರೇಂಜ್ಗೆ ಹಾಳು ಮಾಡ್ತಿದ್ದೀವಿ ಅಲ್ವಾ. ಇದೊಂದು ಪುಟ್ಟ ಉದಾಹರಣೆ ಅಷ್ಟೇ. ಇದೆಲ್ಲ ಕೇಳಿದಾಗ ಇನ್ನೇನು ನಾವು ಸಮುದ್ರ ಕ್ಲೀನ್ ಮಾಡಬೇಕಾ ಅಥವಾ ರಸ್ತೆ ಚರಂಡಿನ ಕ್ಲೀನ್ ಮಾಡಬೇಕಾ ಅಂತ ಕೇಳ್ಬೋದು ಕೆಲವೊಬ್ಬರು, ಅನಿಸ್ಬೋದು ಕೆಲವೊಬ್ಬರಿಗೆ. ಅದೆಲ್ಲ ಏನೂ ಬೇಡ. ಒಂದು ಚಿಕ್ಕ ಕೆಲಸದಿಂದ ನಾವು ನಮ್ಮ ಮನೆಯಿಂದನೇ ನಮ್ಮ ಪರಿಸರನ ಕ್ಲೀನ್ ಮಾಡೋದಕ್ಕೆ ಒಂದು ಹೆಲ್ಪ್ ಹ್ಯಾಂಡ್ನ ನಾವು ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಅದೇನಪ್ಪ ಅಂದರೆ, ಈ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ, ಹಾರಿಜಾಂಟಲ್ ಆಗಿ ನೀವು ಪ್ಲಾಸ್ಟಿಕ್ ಕವರ್ಗಳನ್ನು ಕಟ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಕ್ರಾಸ್ ಆಗಿ ಅದರ ಕಾರ್ನರನ್ನು ಅದರ ಬದಲು ಸ್ಟ್ರೇಟಾಗಿ ಕಟ್ ಮಾಡೋದ್ರಿಂದ ಆ ಚಿಕ್ಕ ಚಿಕ್ಕ ಪೀಸಸ್ಗಳು ಆ ಪ್ಲಾಸ್ಟಿಕ್ ಕವರ್ನಲ್ಲೇ ಉಳ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ನಾನೊಂದು ಹಾಲಿನ ಪ್ಯಾಕೆಟನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ. ಯೂಶ್ವಲ್ ಆಗಿ ನಾವೆಲ್ಲ ಇದೇ ಥರ ಕಟ್ ಮಾಡ್ತೀವಿ ಅಲ್ವಾ. ಕಾರ್ನರನ್ನು ಚಕ್ಕಂತ ಕಟ್ ಮಾಡಿ ಬಿಡ್ತೀವಿ. ಅಲ್ಲಿ ಕಾಣ್ತಿದೆಯಲ್ಲ, ಆ ಥರದ ಟೈನಿ ಪೀಸಸ್ಗಳೇ ನಾನು ಹೇಳಿದ್ದು 30 ಲಕ್ಷದ ಉದಾಹರಣೆ. ಸೊ ಆ ಥರದ್ದು ರೀಸೈಕ್ಲಿಂಗ್ ಆಗೋದಿಲ್ಲ. ಅದರ ಬದಲಾಗಿ ನೀವು ಹೇಗೆ ಪ್ಯಾಕೆಟನ್ನು ಕಟ್ ಮಾಡಬಹುದು ಅಂದರೆ, ಇಲ್ಲಿ ತೋರಿಸ್ತಿದ್ದೀವಿ ನೋಡಿ, ಈ ಥರ ಸ್ಟ್ರೇಟಾಗಿ ಕಟ್ ಮಾಡಿ. ಅದರಿಂದ ಹಾಲೇನು ವೇಸ್ಟ್ ಏನೂ ಆಗೋದಿಲ್ಲ. ನಾವು ಕೇರ್ಫುಲ್ಲಾಗಿ ಹಾಲನ್ನು ಕೂಡ ನಾವು ಪಾತ್ರೆಗೆ ಹಾಕ್ಕೋಬಹುದು. ಅದ್ರ ಜೊತೆಗೆ ಅಲ್ಲಿ ಕಟ್ಟಾದಂತಹ ಟೈನಿ ಪೀಸ್ ಕೂಡ ಅದರಲ್ಲೇ ಅಟ್ಯಾಚ್ಡ್ ಆಗಿರುತ್ತೆ. ಆಗ ಆ ಪ್ಯಾಕೆಟ್ ಜೊತೆಗೇ ಅದು ರೀಸೈಕ್ಲಿಂಗ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಪ್ರತಿದಿನ ಬಳಕೆ ಮಾಡುವ ಹೌಸ್ ವೈಫ್ಗಳಾಗಿರ್ಬೋದು, ಈ ವಿಡಿಯೋ ನೋಡ್ತಾ ಇರೋ ಯಾರೇ ಆಗಿರ್ಬೋದು, ದಯವಿಟ್ಟು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನನಗೆ ಈ ವಿಷಯ ಗೊತ್ತಾದಾಗಿಂದ ಆಲ್ಮೋಸ್ಟ್ ನಾನು ಇದೇ ಥರನೇ ಹಾಲಿನ ಪ್ಯಾಕೆಟ್ ಆಗಿರ್ಬೋದು, ನನಗೆ ಕೈಗೆ ಸಿಗುವ ಎಲ್ಲ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ಇದೇ ಥರನೇ ನಾನು ಕಟ್ ಮಾಡ್ತೀನಿ. ಹಾಲಿನ ಪ್ಯಾಕೆಟ್ ಮಾತ್ರನೇ ಅಲ್ಲ, ಮೊಸರು ಅಥವಾ ಆಯಿಲ್ ಪ್ಯಾಕೆಟ್, ಕುರ್ಕುರೆ, ಚಿಪ್ಸ್ ಏನನ್ನೇ ತಿಂತೀರಲ್ವ, ಅದರದ್ದು ಯಾವುದೇ ಥರದ ಟೈನಿ ಪೀಸಸ್ಗಳನ್ನ ದಯವಿಟ್ಟು ಎಸಿಬೇಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.